ಹಾಯ್ ಹೆಲೋ, ನೀವು ನಂದು ಇನ್ನೊಂದು ವಿಡಿಯೋ ನೋಡಿರ್ತೀರ. ಟೇಚಾ ಚಟ್ನಿ ಮಾಡಿದ್ದೆ ನಾನು, ಮಹಾರಾಷ್ಟ್ರದ ಫೇಮಸ್ಸು. ಸೊ ಅದೇ ರೆಸಿಪಿಯಲ್ಲಿ ನಾನಿವತ್ತು ಪನ್ನೀರ್ ರೆಸಿಪಿ ಕೂಡ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಅದಕ್ಕೆ ತೊಗೊಂಡಿರೋದು ನಾನು ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುರಿದಿರೋದು ಕಡಲೆ ಬೀಜ. ಸೊ ಅದನ್ನು ನಾನು ಇವಾಗ ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ, ಆಯಿಲ್ ಹಾಕಿಬಿಟ್ಟು. ಸೊ ಇನ್ನೊಂದು ಕಡೆ ನಾನು ಪನ್ನೀರು ನೀರಲ್ಲಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಸಾಫ್ಟ್ ಆಗಿರಲಿ ಅಂತ. ಒಂದು ಸ್ವಲ್ಪ ನಾನು ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ. ಸೊ ಈರುಳ್ಳಿನ ಚೆನ್ನಾಗಿ ಡೀಪಾಗಿ ಫ್ರೈ ಮಾಡ್ಕೊಳ್ಳೋಣ, ಕಲರ್ ಬರೋವರೆಗೂ. ಸೊ ಇದನ್ನು ಚೆನ್ನಾಗಿ ಫ್ರೈ ಆದ ತಕ್ಷಣ ಇದರೊಳಗಡೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ. ಸೊ ಫಸ್ಟು ಅದರೊಳಗಡೆ ನಾನು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗೆ ಮಿಕ್ಸಿ ಮಾಡ್ಕೊಳ್ಳೋಣ, ಗ್ರೈಂಡರ್ ಮಾಡ್ಕೊಳ್ಳೋಣ. ಸೊ ಅದನ್ನು ಚೆನ್ನಾಗಿ ಮಾಡಾದ್ಮೇಲೆ, ಸೊ ಇನ್ನೊಂದು ಕಡೆ ನಾನೇನು ಈರುಳ್ಳಿದು ಫ್ರೈಗೆ ಆಲ್ರೆಡಿ ಇಟ್ಟಿದ್ನಲ್ಲ, ಸೊ ಅದರೊಳಗಡೆ ನಾನು ಇದನ್ನು ಆ್ಯಡ್ ಮಾಡ್ತೀನಿ. ಸೊ ಇದು ತುಂಬ ಸಣ್ಣ ನೀರೆಲ್ಲ ಹಾಕಿ ಸಣ್ಣ ಮಾಡಬೇಡಿ, ಪೇಸ್ಟ್ ಥರ ಇದೇ ಥರ ಇರಬೇಕು. ಸೊ ಇಲ್ಲಿ ನೋಡಿ, ಈರುಳ್ಳಿ ಕೂಡ ಸ್ವಲ್ಪ ಕಲರು ಚೇಂಜ್ ಆಗ್ತಾಯಿದೆ. ಸೊ ಇದರಲ್ಲಿ ಏನು ಎಕ್ಸ್ಟ್ರಾ ಆ್ಯಡ್ ಏನು ಮಾಡೋದಿಲ್ಲ. ಸೊ ಇದರಲ್ಲೇ ನಾವು ಇವಾಗ ಏನು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಿಜವಾಗ್ಲೂ ಇಷ್ಟು ಟೇಸ್ಟಾಗಿ ಪನ್ನೀರ್ ಸಬ್ಜಿ ರೆಡಿ ಆಗುತ್ತೆ. ಆ್ಯಂಡ್ ನೀವು ಕೂಡ ಇದು ಒಂದು ಸರಿ ನೀವು ಟ್ರೈ ಮಾಡಲೇಬೇಕು. ಮಾಡಿದ್ದಾಗೇ ಇದ್ರನ್ನ ಟೇಸ್ಟ್ ನಿಮಗೆ ಗೊತ್ತಾಗೋದು. ಸೊ ಇದು ಕೂಡ ಚೆನ್ನಾಗಿ ಆಯಿಲ್ ರಿಲೀಸ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಮೇಲೆ ಮುಚ್ಚಿಬಿಟ್ಟು. ಸೊ ಇದನ್ನು ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಇದ್ರೊಳಗಡೆ ನಾನು ಇವಾಗ ಸ್ವಲ್ಪ ಡ್ರೈ ಮಸಾಲಾನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಸಾಲ್ಟು ಆ್ಯಂಡ್ ಸ್ವಲ್ಪ ಟರ್ಮರಿಕ್, ಯಾಕಂದರೆ ನಾವು ಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಸೊ ಇಲ್ಲಿ ನೀವು ಸ್ಪೈಸಸ್ ನೋಡಿಬಿಟ್ಟು ನಿಮ್ಮ ಅಕಾರ್ಡಿಂಗ್ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನಾನಿಲ್ಲಿ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ. ಸೊ ಟೊಮೊಟೊ ಪ್ಲೇಸಲ್ಲಿ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಕರ್ಡ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟು ಚೆನ್ನಾಗೆ ನಾನು ಮಿಕ್ಸ್ ಮಾಡಿದ ತಕ್ಷಣ ನಾನು ಇವಾಗ ಒಂಚೂರು ಇದರಲ್ಲೇ ಕರ್ಡ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಹುಳಿಗೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಗ್ಯಾಸ್ ಸ್ವಲ್ಪ ಸಣ್ಣನೇ ಇಡಿ, ಫಾಸ್ಟ್ ಇಟ್ಕೊಂಡ್ರೆ ಅದು ಏನಾಗುತ್ತೆ, ಕರ್ಡ್ ಒಡೆದೋಗುತ್ತೆ. ಸೊ ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಸೊ ಅದರಿಂದ ಸಣ್ಣ ಇಟ್ಬಿಟ್ಟೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ನಾವು ಚೆನ್ನಾಗಿ ಆಯಿಲ್ ರಿಲೀಸ್ ಆಗೋವರೆಗೂ ಕಡ್ದು ಕೂಡ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಆಯಿಲ್ ರಿಲೀಸ್ ಆಗೋವರೆಗೂ ಚೆನ್ನಾಗಿ ಇದನ್ನು ಮುಚ್ಚಿಬಿಟ್ಟು ನಾವು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಆಯಿಲ್ ಚೆನ್ನಾಗಿ ರಿಲೀಸ್ ಆಗಿದೆ. ಸೊ ನಾವು ಇಲ್ಲಿ ಹಾಕೊಳ್ಳೋಣ ಪನ್ನೀರು. ಸೊ ಇದು ಪನ್ನೀರು ನಾವು ನೀರಲ್ಲಿ ಇಟ್ಟಿದ್ರೆ ಏನಾಗುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ, ಯಾಕಂದರೆ ನಾವು ಇಲ್ಲಿ ಫ್ರೈ ಮಾಡ್ತಿಲ್ಲ. ಸೊ ಅದರಿಂದ ನಾನು ಇಲ್ಲಿ ಒಂಚೂರೇ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಗಟ್ಟಿ ಆಗುತ್ತೆ ಪಲ್ಯ. ಸೊ ಅದರಿಂದ ನಾನು ಒಂಚೂರೇ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಜಾಸ್ತಿನ ಹಾಕ್ಕೊತಾ ಇಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಇದನ್ನು ಮುಚ್ಚಿಬಿಟ್ಟು, ಸೊ ಇನ್ನೊಂದು ಸ್ವಲ್ಪ ಪನ್ನೀರು ಕೂಡ ಅದರಲ್ಲಿ ಮಸಾಲದಲ್ಲಿ ಚೆನ್ನಾಗಿ, ಅಂದರೆ ಎಲ್ಲ ಮಸಾಲೆ ಚೆನ್ನಾಗಿ ಅದು ನುಂಗ್ಕೊಳ್ಳುತ್ತೆ. ಸೊ ಅದರಿಂದ ಅದನ್ನು ಮುಚ್ಚಿಬಿಟ್ಟು ಇದನ್ನು ಕೂಡ ನಾನು ಮಾಡ್ಕೊಂಡಿದ್ದೆ. ನೋಡಿ ಇಷ್ಟು ಚೆನ್ನಾಗಾಗಿದೆ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋದು ಮರಿಬೇಡಿ. ಸೊ ಕೊತ್ತಂಬರಿ ಆದಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕೊತಾ ಇದ್ದೀನಿ. ಸೊ ನಿಮ್ಮ ಹತ್ರ ಕ್ರೀಮ್ ಇದ್ದರೆ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳಿ, ನನ್ನ ಹತ್ರ ಇರಲಿಲ್ಲ, ಸೊ ಸ್ಕಿಪ್ ಮಾಡಿದ್ದೀನಿ. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ರೆಡಿ ಆಯಿತು ಟೇಚಾ ಪನ್ನೀರ್. ಟಾಟಾ.